ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಸುಮಾ ಗೌಡ್ರ ಬಗ್ಗೆ ಮಾತಾಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಯಾವುದೇ ಸಬ್ಸ್ಕ್ರೈಬರು ಯೂಸಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿಲ್ಲ. ಸುಮಾ ಗೌಡ್ರು ಅಂತ ಹೇಳಿದರೆ ಸಾಧಾರಣ ಮಟ್ಟಿಗೆ ಇವರು ದೊಡ್ಡ ಒಂದು ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ತುಂಬ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ನಾನು ತುಂಬ ಇವರ ವಿಡಿಯೋ ನೋಡ್ತಾಯಿದ್ದೆ. ನಾನು ಚಾನಲ್ ಮಾಡಲಿಕ್ಕಿಂತ ಮುಂಚೆನೇ ಇವರ ವಿಡಿಯೋ ನೋಡ್ತಾಯಿದ್ದೆ. ತುಂಬ ಅವರು ಒಂದು ನಗು ಮುಖದಿಂದ ಒಂದು ವಿಡಿಯೋ ಮಾಡ್ತಿದ್ರು ಅವ್ರವ್ರ ಮಕ್ಕಳೆಲ್ಲ. ಅವರು ಈ ಟೈಮಲ್ಲಿ ನಮಗೆ ಒಂದು ಕ್ಯಾನ್ಸರ್ ಬಂದು ತೀರೋಗಿದ್ದಾರೆ ಅಂತ ಹೇಳುವಾಗ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ. ಇತ್ತೀಚೆಗಷ್ಟೇ ಮಗನಿಗೆ ಮದುವೆ ಮಾಡಿದೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಒಂದು ಮಗಳು ಈಗ ಅವರಿಗೆ ಕ್ಯಾನ್ಸರ್ ಬಂದಿತ್ತು. ಇವರು ತುಂಬ ಲಾಸ್ಟ್ ಕ್ಷಣಕ್ಕೆ ಬಂದು ಅವ್ರು ತುಂಬ ಬೇಜಾರಲ್ಲಿ ವೀಡಿಯೋ ಮಾಡುವಾಗ ನಾನು ಸುಮಾರು ಸಲ ವೀಡಿಯೋ ನೋಡಿದ್ದೀನಿ ಅವ್ರ ಮಗಳೆಲ್ಲ ವೀಡಿಯೋ ಮಾಡುವಾಗ. ಆದರೂ ಸಹ ಈ ಪ್ರಾಯದಲ್ಲಿ ಅವರೊಂದು ಕ್ಯಾನ್ಸರ್ ಬಂದು ತೀರೋಗೋದಂದರೆ ನಮ್ಮ ಮಹಿಳೆಯರಿಗೆ ಒಂದು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು. ನಮಗೆ ಯಾಕೆಂದರೆ ಇತ್ತೀಚೆಗೆ ಮಹಿಳೆಯರಿಗೆ ತುಂಬ ಕ್ಯಾನ್ಸರ್ ಅಂತ ಹೇಳ್ತೇವೆ. ನಾವು ಯಾವುದು ಸಹ ತುಂಬ ಗಂಭೀರವಾಗಿ ತಗೊಳ್ಳೋದೇ ಇಲ್ಲ. ಏನಾದರೂ ಒಂದು ಬಂದರೆ ನಾವು ಅದಕ್ಕೆ ಮನೆ ಮದ್ದು ಮಾಡೋದು, ಅವ್ರು ಹೇಳಿದ್ದು ಮಾಡೋದು, ಇವ್ರು ಹೇಳಿದ್ದು ಮಾಡೋದು ಅಂತ ಮಾಡಿಕೊಂಡು ನಾವು ಎಂತ ಮಾಡ್ತೀವಿ ಅಂದರೆ ತುಂಬ ಅದನ್ನು ಹಗುರವಾಗಿ ತಗೊಳ್ತೀವಿ. ನಾವು ಹಗುರವಾಗಿ ತಗೊಳ್ಬಾರ್ದು. ಯಾಕೆಂದರೆ ಏನಂತೆ ಒಂದು ಹುಷಾರಿಲ್ದಂಗೆ ಆದರೂ ನಾವು ತಕ್ಷಣ ಒಂದು ಅದಕ್ಕೊಂದು ಮದ್ದು ಮಾಡಬೇಕು, ಏನು ತೋರಿಸ್ಬೇಕು, ಟೆಸ್ಟ್ ಮಾಡಬೇಕು. ಅದೆಲ್ಲ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆಲ್ಲ ಅದನ್ನು ತಗೊಳ್ಳೋದಿಲ್ಲ. ನೋಡಿ ಅವರಿಗೆ ಒಂದು ಮುಖದಲ್ಲಿ ಒಂದು ಚಿಕ್ಕದೊಂದು ಗುಳ್ಳೆ ಎದ್ದಳಿದೆ ಅಂಥೇಳಿ ಯಾವುದು ಮನೆ ಮದ್ದು ಮಾಡಿದ್ರು ಎಂತ ಮಾಡಿದ್ರು ಅಂತ ನನಗೆ ಸರಿಕಟ್ಟು ಗೊತ್ತಿಲ್ಲ. ಆದರೂ ಸಹ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಈ ಪ್ರಾಯದಲ್ಲಿ ಅವರಿಗೊಂದು ಸಾವು ಬರೋದು ಅಂದರೆ ತುಂಬ ಬೇಜಾರು ವಿಷಯ ಆಯಿತು. ನನಗೆ ತುಂಬಾ ಬೇಜಾರಾಯಿತು. ಯಾಕೆಂದರೆ ಅವ್ರ ಮಗಳ ಮುಖ ನೋಡುವಾಗ ತುಂಬ ಹೊಟ್ಟೆ ಉರಿದು ಹೋಗ್ತು ನನಗೆ. ಅಷ್ಟು ಸಹ ಬೇಜಾರಾಯಿತು. ನೋಡಿ ಅವ್ರಿಗೂ ತುಂಬ ನಗು ಮುಖದಲ್ಲೇ ಯಾವಾಗಲೂ ಸಹ ವೀಡಿಯೋ ಮಾಡೋದು, ಯಾವಾಗಲೂ ಸಹ ರೆಸಿಪಿ ಮಾಡೋದು, ತೋರಿಸೋದು. ನಮಗೆ ಈಗ ಯಾಕೆ ಮಾಡಿದೆ ನಂಗೆ ತುಂಬ ಖುಷಿ ಆಗ್ತಿತ್ತು. ಈಗ ನಾನು ಇವತ್ತು ವೀಡಿಯೋ ನೋಡುವಾಗ ನನಗೆ ತುಂಬ ಬೇಜಾರಾಯಿತು. ಅವರು ಕ್ಯಾನ್ಸರಲ್ಲಿ ತೀರೋದ್ರು ಅನ್ನುವಾಗ ತುಂಬಾ ಬೇಜಾರಾಯಿತು. ಹಾಗಾಗಿ ನಿಮಗೊಂದು ವೀಡಿಯೋ ಮಾಡಿ ನಾವು ಯಾವುದೇ ಕಾಯಿಲೆನೂ ಸಹ ತುಂಬ ಸಸಾರದಲ್ಲಿ ತಗೊಳ್ಬಾರ್ದು, ಅದಕ್ಕೊಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಹೇಳಲಿಕ್ಕೋಸ್ಕರನೇ ಒಂದು ವೀಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.